ಹಾಯ್, ನನ್ನ ಚಾನೆಲ್ಗೆ ನಿಮಗೆ ಸ್ವಾಗತ. ನನ್ನ ಹೆಸರು ಅನುಷಾ. ನನಗೆ ಮದುವೆಯಾಗಿ 15 ವರ್ಷಗಳೇ ಕಳೆದು ಹೋಗಿವೆ. 2 ಮಕ್ಕಳು ಇದ್ದಾರೆ. 2ನೇ ಮಗು ಆದಮೇಲೆ ನನ್ನ ಗಂಡ ರಾಧವ್ ನನ್ನ ಹತ್ತಿರ ಬರುವುದನ್ನೇ ಬಿಟ್ಟುಬಿಟ್ಟರು. ಪ್ರೀತಿ ಇಲ್ಲ ಅಂತಲ್ಲ, ಪ್ರೀತಿ ಕಾಳಜಿ ಎಲ್ಲಾನೂ ಇದೆ. ಆದರೆ ಒಬ್ಬ ಹೆಂಡತಿಗೆ ಸಿಗಬೇಕಾದ ಆಪ್ತತೆ ಸಿಗುತ್ತಾ ಇರಲಿಲ್ಲ. ರಾತ್ರಿ ವೇಳೆ ನನ್ನ ಗಂಡ ನಮ್ಮ ಮಕ್ಕಳ ಜೊತೆ ಮಲಗುತ್ತಾರೆ. ಹಾಗಾಗಿ ನನಗೆ ತುಂಬಾ ಬೇಜಾರಾಗಿತ್ತು. ಏನು ಮಾಡಲಿ? ಇಡೀ ರಾತ್ರಿ ಮನೆಯಲ್ಲಿರುವ ತರಕಾರಿಯನ್ನೇ ಉಪಯೋಗಿಸಿಕೊಂಡು ನನ್ನ ಆಸೆಗಳನ್ನ ಪೂರೈಸಿಕೊಂಡು ಮಲಗುತ್ತಿದ್ದೆ. ಹೀಗಿರುವಾಗ ಒಂದು ದಿನ ನಮ್ಮ ಮನೆಗೆ ಹಾಲು ಹಾಕುವುದಕ್ಕೆ ವಿಜಯ್ ಬೆಳಗ್ಗೆ ಬರಲೇ ಇಲ್ಲ. ಹಾಗಾಗಿ ನನ್ನ ಗಂಡ ರಾಘವ್ ಅವರೇ ಅಂಗಡಿಯಿಂದ ಹಾಲು ತೆಗೆದುಕೊಂಡು ಬಂದು ಕೊಟ್ಟರು. ಸಂಗೀತ, ನಾನು ಮಕ್ಕಳಿಗೆ, ಗಂಡನಿಗೆ ಟೀ, ಕಾಫಿ, ತಿಂಡಿ ಎಲ್ಲವನ್ನೂ ಮಾಡಿಕೊಟ್ಟು ಮಕ್ಕಳನ್ನು ಶಾಲೆಗೆ, ಗಂಡನನ್ನು ಕೆಲಸಕ್ಕೆ ಕಳುಹಿಸಿಕೊಟ್ಟೆ. ಆವತ್ತಿನ ಮಧ್ಯಾಹ್ನ ವಿಜಯ್ ಮನೆಗೆ ಬಂದು ನನ್ನನ್ನು ಕರೆದು ಬೆಳಗ್ಗೆ ಹಾಲು ಹಾಕಲು ಬರಲಾಗಲಿಲ್ಲ, ಕ್ಷಮಿಸಿಬಿಡಿ ಅಮ್ಮಾವರೇ. ಅದಕ್ಕಾಗಿ ಈಗ ಬಂದೆ ಎಂದು ಕೇಳಿಕೊಂಡ. ನಾನು ಮಧ್ಯಾಹ್ನ ಮಲಗಿದ್ದವಳು ವಿಜಯ್ ಕೂಗಿದಾಗ ತಕ್ಷಣಕ್ಕೆ ಹೊರಗೆ ಬಂದುಬಿಟ್ಟೆ. ನಾನು, ಏನಾಯ್ತು ವಿಜಯ್ ಅಂತ ಕೇಳಿದೆ. ಏನೂ ಇಲ್ಲ ಅಮ್ಮ ಅವರೇ, ನನ್ನ ಹೆಂಡತಿಗೆ ಹುಷಾರು ಇರಲಿಲ್ಲ, ಹಾಗಾಗಿ ಬರೋದಕ್ಕೆ ಆಗಲಿಲ್ಲ ಎಂದು ಹೇಳಿ ಆಗ ನನಗೆ ಹಾಲನ್ನು ಕೊಡೋದಕ್ಕೆ ಶುರು ಮಾಡಿದ. ನಾನು ಬಗ್ಗಿ ಹಾಲನ್ನು ತೆಗೆದುಕೊಳ್ಳುತ್ತಿದ್ದೆ. ಅವನು ನಿಧಾನಕ್ಕೆ ಹಾಲನ್ನು ಅಳತೆ ಮಾಡಿ ನನ್ನ ಪಾತ್ರೆಗೆ ಹಾಕುತ್ತಿದ್ದ. ಎಂದಿನಂತೆ ವಿಜಯ್ ಇವತ್ತು ಇರಲಿಲ್ಲ. ತುಂಬಾ ನಿಧಾನವಾಗಿ ಪಾತ್ರೆಗೆ ಹಾಲು ಹಾಕುತ್ತಿದ್ದ. ನಾನು, ಇವನಿಗೆ ಏನಾಯ್ತಪ್ಪ ಅಂತ ಅಂದುಕೊಂಡು ಒಳಗಡೆ ಹೊರಟುಬಿಟ್ಟೆ. ಹಾಲನ್ನು ಫ್ರಿಡ್ಜ್ನಲ್ಲಿ ಇಟ್ಟು ಮತ್ತೆ ರೂಮಿಗೆ ಬಂದೆ. ನಾನು ಮನಸ್ಸಿನಲ್ಲಿ ಕೂತಾಗ ನನ್ನ ಎದುರಿಗೆ ಕನ್ನಡಿಯಲ್ಲಿ ನನ್ನನ್ನೇ ನಾನು ನೋಡಿಕೊಂಡಾಗ ಒಂದು ಕ್ಷಣ ಆಶ್ಚರ್ಯ ಆಯಿತು. ಅಯ್ಯಯ್ಯೋ, ಇದೇನು ಮಾಡಿಬಿಟ್ಟೆ ನಾನು? ಅದಕ್ಕಾಗಿಯೇ ಅನಿಸುತ್ತೆ ವಿಜಯ್ ಅಷ್ಟೊಂದು ನಿಧಾನಕ್ಕೆ ಹಾಲು ಹಾಕುತ್ತಿದ್ದಿದ್ದು ಅಂತ ಅಂದುಕೊಂಡೆ. ಯಾಕೆಂದರೆ ನಾನು ಹಾಕಿದ್ದ ನೈಟಿಯ ಬಟನ್ ಓಪನ್ ಆಗಿಬಿಟ್ಟಿತ್ತು. ಹಾಗಾಗಿ ನನ್ನ ಎಲ್ಲಾ ಸೌಂದರ್ಯ ಕಾಣಿಸುತ್ತಾ ಇತ್ತು. ಹಾಲನ್ನು ತೆಗೆದುಕೊಳ್ಳುವ ಸಲುವಾಗಿ ಬಗ್ಗಿದ್ದರಿಂದ ವಿಜಯ್ಗೆ ನನ್ನ ಎಲ್ಲಾ ಸೌಂದರ್ಯ ಕಾಣಿಸುತ್ತಾ ಇರಬೇಕು ಅಂತ ನೆನೆದಾಗ ನಾಚಿಕೆ ಆಯಿತು. ಅಯ್ಯೋ, ಇನ್ನು ಮುಂದೆ ಅವರಿಗೆ ನಾನು ಮುಖವನ್ನು ಹೇಗೆ ತೋರಿಸಲಿ ಅಂತ ಒಂಥರ ನಾಚಿಕೆನೂ ಆಯಿತು. ಆವತ್ತೆಲ್ಲ ಅದೇ ಯೋಚನೆಯಲ್ಲಿಯೇ ಕಳೆದುಬಿಟ್ಟೆ. ಮಾರನೇ ದಿನ ಬೆಳಗ್ಗೆ ಇನ್ನೂ ಗಂಡ ಮಕ್ಕಳು ಎದ್ದಿರಲಿಲ್ಲ. ಆಗಲೇ ವಿಜಯ್ ಮನೆಯ ಮುಂದೆ ಬಂದು ಹಾಲು ಅಂತ ಜೋರಾಗಿ ಕೂಗಿದಾಗ ನೆನ್ನೆಯ ಘಟನೆ ನೆನಪಾಯಿತು. ಅವನ ಮುಂದೆ ಹೋಗೋದಕ್ಕೆ ಒಂಥರ ಮುಜುಗರನೂ ಆಯ್ತು. ಆದರೂ ಕೂಡ 2-3 ಸಲ ಕರೆದ ಮೇಲೆ ಪಾತ್ರೆ ಹಿಡಿದುಕೊಂಡು ಹೊರಗೆ ಬಂದೆ. ನನ್ನನ್ನು ನೋಡಿ ವಿಜಯ್ ಒಂಥರ ನಕ್ಕ. ನಾನು ಕೂಡ ಅವನನ್ನು ನೋಡಿ ನಕ್ಕೆ. ಅಮ್ಮವರೇ, ಹಾಲು ಅಂದ. ನಾನು ಬಗ್ಗಿ ಹಾಲನ್ನು ಪಡೆದುಕೊಂಡೆ. ಈ ಸಲ ನಾನು ಬೇಕು ಅಂತಾನೆ ನನ್ನ ನೈಟಿಯ ಬಟನ್ ಅನ್ನು ಓಪನ್ ಮಾಡಿ ಬಂದಿದ್ದೆ, ನನ್ನ ಸೌಂದರ್ಯವನ್ನು ವಿಜಯ್ಗೆ ತೋರಿಸುವುದಕ್ಕಾಗಿ. ಅವನಂತೂ ಹಾಲನ್ನು ನಿಧಾನವಾಗಿ ಹಾಕುತ್ತಾ ಎಲ್ಲವನ್ನೂ ನೋಡುತ್ತಲೇ ಇದ್ದ. ಹಾಲು ಹಾಕಿ ಆದಮೇಲೆ ಕೂಡ ನಾನು ಎದ್ದೇಳಲೇ ಇಲ್ಲ. ಸ್ವಲ್ಪ ಹೊತ್ತು ಹಾಗೇ ಇದ್ದೆ. ಅವನು ಕೂಡ ಸ್ವಲ್ಪ ಹೊತ್ತು ನನ್ನನ್ನೇನೋ ನೋಡುತ್ತಾ ನಿಂತುಕೊಂಡು ಬಿಟ್ಟಿದ್ದ. ಸ್ವಲ್ಪ ಹೊತ್ತು ಆದಮೇಲೆ ನಗುತ್ತಾ ನಾನು ಒಳಗಡೆ ಹೋದೆ. ಇದೇ ದಿನಚರಿ 1 ವಾರ ಕಳೆಯಿತು. ಧೈರ್ಯ ಮಾಡಿ ನಾನು ಮಾತಾಡಲಿಲ್ಲ, ಧೈರ್ಯ ಮಾಡಿ ಅವನು ಮಾತಾಡಲಿಲ್ಲ. ಪ್ರತಿದಿನ ವಿಜಯನನ್ನು ನೆನೆಯೋದು, ನಗೋದು, ಕನ್ನಡಿಯಲ್ಲಿ ನನ್ನನ್ನೇ ನಾನು ನೋಡಿಕೊಳ್ಳೋದು ಇದೇ ಆಗುತ್ತಿತ್ತು. ಹೀಗೆ ಯೋಚಿಸುತ್ತಾ ಹೀಗಾದರೂ ಮಾಡಿ ನನ್ನ ಗಂಡನಿಂದ ಸಿಗದೇ ಇದ್ದದ್ದನ್ನು ವಿಜಯನಿಂದ ಪಡೆದುಕೊಳ್ಳಲೇಬೇಕು. ಆದರೆ ಹೇಗೆ ಅಂತ ಯೋಚಿಸೋದಕ್ಕೆ ಶುರು ಮಾಡಿದೆ. ನಾಳೆ ಹೇಗಾದರೂ ಮಾಡಿ ಮಧ್ಯಾಹ್ನ ವಿಜಯ್ ಮನೆಗೆ ಬರೋ ಹಾಗೆ ಮಾಡಬೇಕು. ಮಧ್ಯಾಹ್ನ ಟೈಮಿನಲ್ಲಿ ನಮ್ಮ ಮನೆಯಲ್ಲಿ ಯಾರೂ ಇರೋದಿಲ್ಲ. ಆಗ ಧೈರ್ಯ ಮಾಡಿ ನನಗೆ ಏನು ಅನಿಸುತ್ತಾ ಇದೆ ಅಂತ ವಿಜಯ್ಗೆ ಅರ್ಥ ಮಾಡಿಸಿಬಿಡಬೇಕು ಅಂತ ಗಟ್ಟಿ ನಿರ್ಧಾರ ಮಾಡಿಕೊಂಡೆ. ರಾತ್ರಿ ಎಂದಿನಂತೆ ಗಂಡ ಮಕ್ಕಳು ಬಂದಾದ ಮೇಲೆ ಅವರಿಗೆ ಊಟ ಬಡಿಸಿ ಮಲಗಿಕೊಂಡೆವು. ಬೆಳಗ್ಗೆ ವಿಜಯ್ ಬಂದು ಹಾಲು ಅಂತ ಕರೆದಾಗ ಹೊರಗಡೆ ಬಂದ ನಾನು ಹಾಲನ್ನು ತೆಗೆದುಕೊಂಡಾದ ಮೇಲೆ ವಿಜಯ್ಗೆ ನನಗೆ ಬೆಣ್ಣೆ ಬೇಕಾಗಿತ್ತು ಅಂತ ಕೇಳಿದೆ. ಅದಕ್ಕೇನಂತೆ, ತಂದು ಕೊಡುತ್ತೇನೆ ಅಂತ ಅವನು ಹೇಳಿದ. ಸರಿ ಆಯ್ತು, ಇವತ್ತು ಮಧ್ಯಾಹ್ನ ತಗೊಂಡು ಬರೋದಕ್ಕೆ ಆಗುತ್ತಾ ಅಂತ ಕೇಳಿದೆ. ಅವನು ಕೂಡ ಒಪ್ಪಿಕೊಂಡ. ಅಲ್ಲಿಂದ ಹೊರಟುಬಿಟ್ಟ. ನಾನು ಮನೆ ಒಳಗಡೆ ಬಂದು ಗಂಡ ಮಕ್ಕಳಿಗೆ ಕಾಫಿ, ತಿಂಡಿ ಮಾಡಿ ಅವರನ್ನು ಕಳುಹಿಸಿದ ಮೇಲೆ ಸೋಫಾ ಮೇಲೆ ಕೂತು ಟಿವಿ ಆನ್ ಮಾಡಿದೆ. ಒಂದು ಮನಸ್ಸು ನೀನು ಮಾಡುತ್ತಾ ಇರುವುದು ತಪ್ಪು ಅಂತ ಹೇಳುತ್ತಾ ಇದ್ದರೆ, ಇನ್ನೊಂದು ಮನಸ್ಸು ನೀನು ಮಾಡುತ್ತಾ ಇರುವುದೇ ಸರಿ. ನಿನಗೆ ಬೇಕಾಗಿರುವುದನ್ನು ನಿನ್ನ ಗಂಡನ ಕೈಯಲ್ಲಿ ಕೊಡಲಾಗಲಿಲ್ಲ ಎಂದ ಮೇಲೆ ನಿನ್ನ ಖುಷಿಗಾಗಿ ನೀನು ಏನು ಬೇಕಾದರೂ ಮಾಡಬಹುದು. ಇದೆಲ್ಲವೂ ನಿನ್ನ ಗಂಡನದೇ ತಪ್ಪು. ಅಂದ ಮೇಲೆ ನೀನು ನಿನ್ನ ಗಂಡನಿಗೆ ಅನ್ಯಾಯ ಮಾಡುತ್ತಿದ್ದೀಯಾ ಎನ್ನುವ ಮಾತೇ ಬರುವುದಿಲ್ಲ. ನೀನೇನು ಯೋಚಿಸಬೇಡ. ನೀನು ಮಾಡುತ್ತಿರುವುದೆಲ್ಲವೂ ಸರಿ ಎಂದು ಮನಸ್ಸು ಹೇಳುತ್ತಲೇ ಇತ್ತು.
ಹೀಗೆ ಏನು ಮಾಡುವುದು ಏನು ಮಾಡುವುದು ಎಂದು ಯೋಚಿಸುತ್ತಾ ಮಧ್ಯಾಹ್ನ ಹಾಗೆಯೇ ಹೋಯಿತು. ವಿಜಯ್ ಮನೆಗೆ ಬಂದು ನನ್ನನ್ನು ಕರೆದ. ನಾನು ಹೊರಗಡೆ ಬಂದು ನೋಡಿದಾಗ ವಿಜಯ್ ಜೊತೆ ಅವನ ಹೆಂಡತಿಯೂ ಇದ್ದಳು. ನನ್ನ ಆಸೆಗೆ ನೀರು ಎರಚಿದಂತಾಯ್ತು. ನಾನು ಸುಮ್ಮನಿರದೆ ಕೇಳಿಯೇ ಬಿಟ್ಟೆ, ಇದೇನು ವಿಜಯ್, ಇವತ್ತು ನಿನ್ನ ಹೆಂಡತಿಯನ್ನು ಕರೆದುಕೊಂಡು ಬಂದುಬಿಟ್ಟಿದ್ದೀಯಾ ಎಂದು ನಗುತ್ತಾ ಕೇಳಿದೆ. ಅವನ ಹೆಂಡತಿಗೆ ಅನುಮಾನ ಬರಬಾರದಲ್ಲ, ಅದಕ್ಕಾಗಿ. ಆಗ ವಿಜಯ್ ಮುಖ ಸಪ್ಪಗೆ ಮಾಡಿಕೊಂಡು, ಹೌದು, ಅವಳಿಗೆ ಪಟ್ಟಣದಲ್ಲಿ ಏನೋ ತೆಗೆದುಕೊಳ್ಳಲು ಇತ್ತಂತೆ. ಹಾಗಾಗಿ ನಾನು ನಿಮಗೆ ಬೆಣ್ಣೆ ಕೊಡಲು ಬರುವಾಗ ನಾನು ನಿಮ್ಮ ಜೊತೆ ಬರುತ್ತೇನೆ ಎಂದು ಹಠ ಮಾಡಿದಳು. ಹಾಗಾಗಿ ಕರೆದುಕೊಂಡು ಬಂದೆ ಎಂದು ಹೇಳಿದ. ಅವನ ಮುಖದಲ್ಲಿನ ಬೇಜಾರನ್ನು ನೋಡಿ ನನಗೆ ನಗು ಬರುತ್ತಿತ್ತು. ಹೌದಾ, ಹೋಗಲಿ ಬಿಡು. ಈ ಬೆಣ್ಣೆ ನನಗೆ 1 ವಾರವೂ ಬರುವುದಿಲ್ಲ. 1 ವಾರದ ನಂತರ ಮತ್ತೆ ನನಗೆ ಬೆಣ್ಣೆ ತಂದು ಕೊಡುವೆಯಾ ಎಂದು ಕೇಳಿದೆ. ಅದಕ್ಕೇನಂತೆ, ತಂದು ಕೊಡುತ್ತೇನೆ. ನೀವು ಕೇಳಿದರೆ ಪ್ರತಿದಿನ ತಂದು ಕೊಡುತ್ತೇನೆ ಎಂದು ಅವನು ನಗುತ್ತಾ ಹೇಳಿದ. ಅವನ ಹೆಂಡತಿಗೆ ನಾವೇನು ಮಾತನಾಡುತ್ತಿದ್ದೇವೆ ಎಂದು ಅರ್ಥವೇ ಆಗಲಿಲ್ಲ ಬಿಡಿ. ಹಾಗಾಗಿ ಸುಮ್ಮನೆ ನಮ್ಮಿಬ್ಬರನ್ನೇ ಪಿಳಿ ಎಂದು ಕಣ್ಣು ಬಿಡುತ್ತಾ ನೋಡುತ್ತಾ ನಿಂತು ಬಿಟ್ಟಿದ್ದಳು. ಅವತ್ತು ತುಂಬಾ ನಿರಾಸೆಯಾಯಿತು. ತುಂಬಾ ಬೇಜಾರೂ ಆಯಿತು. ಆದರೆ ಏನು ಮಾಡುವುದು ಎಂದು ಸುಮ್ಮನಾದೆ. ಆದರೆ 1 ವಾರ ಕಳೆದಾದ ಮೇಲೆ ಇದ್ದಕ್ಕಿದ್ದಂತೆ ಬಂದು ಮಧ್ಯಾಹ್ನ ವಿಜಯ್ ನಮ್ಮ ಮನೆಯ ಬಾಗಿಲಲ್ಲಿ ನಿಂತು ನನ್ನನ್ನು ಕರೆದಂತ ಆಯಿತು. ಹೊರಗಡೆ ಬಂದು ನೋಡಿದಾಗ ವಿಜಯ್ ನಮ್ಮ ಮನೆಯ ಹತ್ತಿರವೇ ನಿಂತಿದ್ದ. ಅಮ್ಮ ಅವರೇ, ನೀವು ಬೆಣ್ಣೆ ಕೇಳಿದ್ದೀರಲ್ಲ ಎಂದು ಹೇಳಿದ. ಓ ಹೌದು ವಿಜಯ್, ಬಾ ಒಳಗೆ ಎಂದು ಕರೆದೆ. ಅವನೂ ಕೂಡ ಒಳಗೆ ಬಂದ. ನನಗೆ ಬೆಣ್ಣೆಯನ್ನು ಕೊಟ್ಟು ಅಲ್ಲೇ ಕೂತಿದ್ದ. ನಾನು ಒಳಗಡೆ ಹೋಗಿ ಬೆಣ್ಣೆ ಇಟ್ಟು ಅವನಿಗೆ ಕಾಫಿ ಮಾಡಿ ತಂದು ಅವನ ಕೈಗೆ ಕೊಟ್ಟೆ. ಕಾಫಿ ತೆಗೆದುಕೊಳ್ಳುವ ನೆಪದಲ್ಲಿ ನನ್ನ ಕೈಯನ್ನು ಸ್ಪರ್ಶಿಸಿ ಕಾಫಿಯನ್ನು ತೆಗೆದುಕೊಂಡ. ಹೀಗೆ ಇಬ್ಬರೂ ಮಾತನಾಡುತ್ತಾ ಕೊನೆಗೆ ಆ ವಿಷಯಕ್ಕೆ ಬಂದೆವು. ನಾನು ಕೇಳಿದ ತಕ್ಷಣ ವಿಜಯ್, ನಾನು ಇವತ್ತು ಬಂದಿದ್ದೆ ಆ ವಿಷಯಕ್ಕಾಗಿ. ನೀವು ಎಂದರೆ ನನಗೆ ತುಂಬಾ ಇಷ್ಟ. ಎಷ್ಟೋ ದಿನದಿಂದ ಈ ಅವಕಾಶಕ್ಕಾಗಿ ಕಾಯುತ್ತಿದ್ದೆ ಎಂದು ಹೇಳುತ್ತಾ ನನ್ನ ಹತ್ತಿರ ಬಂದು ತಬ್ಬಿಕೊಂಡ. ನನ್ನ ಗಂಡ ಕೊಡಲಾಗದ ಎಲ್ಲವನ್ನೂ ಅವನು ನನಗೆ ಅವತ್ತು ಕೊಟ್ಟು ನನ್ನ ಆಸೆಗಳನ್ನೆಲ್ಲವನ್ನೂ ಪೂರೈಸಿದ. ಇದಾದ ಮೇಲೆ ಸಮಯ ಸಿಕ್ಕಾಗಲೆಲ್ಲ ನಾವಿಬ್ಬರೂ ಒಂದಾಗುತ್ತಲೇ ಇದ್ದೇವೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಇಂತಹ ಇಂಟರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.